ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಮತಾ ದಿನಚರಿಗೆ ಸ್ವಾಗತ. ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದ ಬೆಲ್ಲೈಕನ್ನ ಸಹ ಪ್ರೆಸ್ ಮಾಡಿ. ನನ್ನ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಇವತ್ತು ನಾನು ದೀಪದ ಬಗ್ಗೆ ತೋರಿಸ್ತಾ ಇದ್ದೀನಿ. ಆದರೆ ಉಪ್ಪಿನ ದೀಪ ನನಗೆ ತುಂಬಾ ಎಕ್ಸ್ಪೀರಿಯೆನ್ಸ್ ಆಗಿರುವಂಥದ್ದು. ನಾನು ಒಂದು 2 ವರ್ಷದಿಂದ ಈ ದೀಪನ ಇಟ್ಕೊಂಡು ಬರ್ತಾ ಇದ್ದೀನಿ. ನನಗೊಂದು ಒಳ್ಳೆ ರಿಸಲ್ಟ್ ಅಂತ ಪಾಸಿಟಿವ್ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಇವತ್ತು ಶೇರ್ ಮಾಡೋಣ ಅಂತ ಇದನ್ನು ಶೇರ್ ಮಾಡ್ತಾಯಿದ್ದೀನಿ. ಅದು ಅಲ್ಲದೆ ನಾನು ಇದನ್ನು ಶುರು ಮಾಡೋದು ಆಷಾಢ ಮಾಸದಲ್ಲೇ ಶುರು ಮಾಡಿದ್ದು. 2 ಇಯರ್ಸ್ ಬ್ಯಾಕ್ ಶುರು ಮಾಡಿದ್ದೆ. ಆವಾಗಿಂದ ಕಂಟಿನ್ಯೂ ಆಗಿ ಇಕ್ತಾ ಇರ್ತೀನಿ. ನನಗೆ ಆದಾಗೆಲ್ಲ ನಾನು ಇಕ್ತೀನಿ ಮ್ಯಾಕ್ಸಿಮಮ್ಮು. ಇವಾಗ ಆಷಾಢ ಶುಕ್ರವಾರ ಶುರುವಾಯ್ತಲ್ಲ, ಆಷಾಢ ಮಾಸ. ಈ ಮಾಸದಲ್ಲಿ ದೇವರಿಗೆ ಅಂದರೆ ಲಕ್ಷ್ಮೀ ಅಮ್ಮನವ್ರಿಗೆ ತುಂಬಾ ಇಷ್ಟವಾದ ಮಾಸ ಆಗಿರುತ್ತೆ. ಈ ತಿಂಗಳಲ್ಲಿ ಶುರು ಮಾಡೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಯಾವ ರೀತಿಯಾಗಿ ಮಾಡ್ತೀನಿ ಏನು ಅಂತ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾಯಿದ್ದೀನಿ. ಇದಕ್ಕೇನಂತ ದೊಡ್ಡ ಏನು ರೂಲ್ಸ್ ಅಂತ ಏನಿರೋದಿಲ್ಲ. ಮಾಮೂಲಿಯಾಗಿ ಶುಕ್ರವಾರ ಟೈಮ್ ನಾವು ಹೆಂಗೆ ಪೂಜೆ ಮಾಡ್ತೀವೋ ಫ್ರೈಡೇ ಎಲ್ಲ ಪೂಜೆ ಮಾಡ್ತೀವಿ ಆಷಾಢ ಶುಕ್ರವಾರ ಅಂತ. ಅದೇ ರೀತಿಯಾಗಿ ಪೂಜೆ ಮಾಡ್ಕೊಳ್ಳುವಂಥದ್ದು. ಅದಕ್ಕಂತ ಸ್ಪೆಷಲಾಗಿ ನಾವೇನಾದ್ರು ರೆಡಿ ಮಾಡಬೇಕು, ಇದು ಕ್ಲೀನ್ ಮಾಡಬೇಕು ಅಂತ ಏನಿರೋದಿಲ್ಲ. ಮಾಮೂಲಿಯಾಗಿ ಯಾವಾಗಲೂ ನಾವು ರೆಗ್ಯುಲರಾಗಿ ಮಾಡ್ಕೊಬೋದು ಈ ಪೂಜೆನ. ಆಷಾಢದಲ್ಲೇ ಮಾಡಬೇಕು, ಶ್ರಾವಣದಲ್ಲೇ ಮಾಡಬೇಕು ಅಂತ ಏನಿಲ್ಲ. ಬಟ್ ಶುಕ್ರವಾರ ಟೈಮು ಆಷಾಢ ಶುಕ್ರವಾರದಲ್ಲಿ ಶುರು ಮಾಡೋ ಒಂದು ಒಳ್ಳೆಯ ಇದು ಅಂತ ಹೇಳ್ತೀನಿ. ಇಲ್ಲಿ ಬಂದುಬಿಟ್ಟು ನಾನು ಇವಾಗ ಫಸ್ಟಿಗೆ ದೀಪಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಯಾವ ದೀಪ ಹಚ್ತೀನೋ ಆ ದೀಪ, ಮಣ್ಣು ದೀಪ ಆದರೆ ಮಣ್ಣು ದೀಪ ಇರ್ಬೋದು, ಹಿತ್ತಳೆ ದೀಪ ಆದರೆ ಹಿತ್ತಳೆ ದೀಪ. ನಾನು ಫಸ್ಟಲ್ಲಿ ಒಂದು 3 ವಾರ 4 ವಾರ ಮಣ್ಣು ದೀಪ ಇಕ್ಕಿದ್ದೆ. ಮತ್ತು ಹೆಂಗೂ ನನಗೆ ಒಳ್ಳೆ ರಿಸಲ್ಟ್ ಅಂತ ಅನ್ನಿಸ್ತು. ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡು ಮತ್ತು ಹಿತ್ತಳೆ ದೀಪನ ತೊಗೊಂಡೆ ನಾನು. ಯಾಕಂದರೆ ಮಣ್ಣು ದೀಪ ಅಷ್ಟೊಂದು ನನಗೆ ಮೈಂಟೈನ್ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಹಿತ್ತಳೆ ದೀಪ ತೊಗೊಂಡ್ಬಿಟ್ಟೆ. ಹಿತ್ತಳೆ ದೀಪಕ್ಕೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೋತಿದ್ದೀನಿ. ನಮ್ಮ ಇಷ್ಟ ಯಾವ ರೀತಿ ಬೇಕೋ ಆ ರೀತಿಯಾಗಿ ನಾವು ಅಲಂಕಾರ ಅನ್ನೋದನ್ನು ಮಾಡ್ಕೊಬೋದು. ಅದಾದಮೇಲೆ ಇಲ್ಲಿ ಪೀಠ ತೊಗೊಂಡಿದ್ದೀನಿ. ದೀಪನ ಕೆಳಗಡೆ ಇಕ್ಕೋಕ್ಕಾಗೋದಿಲ್ಲ, ಅದಕ್ಕೋಸ್ಕರ ಇಲ್ಲಿ ಒಂದು ಪೀಠ ತೊಗೊಂಡಿದ್ದೀನಿ. ಪೀಠಕ್ಕೆ ಅರಿಶಿನ ಕುಂಕುಮ ಮತ್ತು ಅಕ್ಷತೆನ ಹಾಕ್ಕೊಂಡಿದ್ದೀನಿ. ನಾನು ಅರಿಶಿನ ಮಿಕ್ಸ್ ಮಾಡಿದ್ದೀನಲ್ಲ, ಅದರಲ್ಲೇ ಗಂಧದ ಪುಡಿನ ಹಾಕಿ ಫಸ್ಟೇ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ. ರೋಸ್ ವಾಟ್ರ್ ಹಾಕ್ಬಿಟ್ಟು ಅದನ್ನೇ ಇಲ್ಲಿ ಉಪಯೋಗಿಸುವಂಥದ್ದು. ಅದಾದಮೇಲೆ ಇದು ನೋಡ್ಬೋದು, ಉಪ್ಪು ಹಾಕೋದಕ್ಕಿರುವಂಥ ಬೌಲು. ನಾನು ಹೇಳ್ದಂಗೆ ಫಸ್ಟೇ 2 ಇಯರ್ಸಿಂದ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ಒಳಗಡೆ ಮಾರ್ಕ್ಸ್ ಎಲ್ಲ ಇದೆ. ಬಟ್ ನಾನು 2 ಇಯರ್ಸಿಂದ ಕಂಟಿನ್ಯೂ ಇಕ್ತಾಯಿದ್ದೀನಿ. ಯಾವಾಗಾದರೂ ಒಂದೊಂದು ಸರಿ ಮಿಸ್ ಆಗುತ್ತೆ, ಅಷ್ಟು ಬಿಟ್ಟರೆ ನಾನು ಮ್ಯಾಕ್ಸಿಮಮ್ ಫ್ರೈಡೇ ಟೈಮ್ ಅಂತೂ ನಾನು ಉಪ್ಪು ದೀಪ ಇಕ್ತೀನಿ. ಆವತ್ತು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ, ಇಲ್ಲಾಂದರೆ ಗೋಧೂಳಿ ಮುಹೂರ್ತ ಅಂತ ಬರುತ್ತಲ್ಲ, ಅಂಥ ಟೈಮಲ್ಲಿ ದೀಪ ಹಚ್ಚೋದು ತುಂಬಾ ಒಳ್ಳೆಯದು. ನಾನು ಮ್ಯಾಕ್ಸಿಮಮ್ ಬೆಳಗ್ಗೆ ಟೈಮ್ 6 ಗಂಟೆ ಒಳಗೆ ಇಕ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ಒಂದು ವೀಕ್ಲಿ ಒಂದ್ಸಾದ್ರೂ ಬೆಳಗ್ಗೆ ಪೂಜೆ ಮಾಡ್ಬೋದು ಅನ್ನೋ ರೀಸನ್ಗೋಸ್ಕರ ಎಷ್ಟೇ ಕಷ್ಟ ಆದರೂ ಬೆಳಗ್ಗೆನೇ ಇಕ್ಬಿಡ್ತೀನಿ. ಯಾವಾಗಾದರೂ ಆಗಲಿಲ್ಲ ತುಂಬಾ ಅಂತ ಅಂದಾಗ ಮಾತ್ರ, ಇಲ್ಲ ಊರಲ್ಲಿ ಇರಲಿಲ್ಲ ಅಂದರೆ ಮಾತ್ರ ನಾನು ಈವ್ನಿಂಗಲ್ಲಿ ಇಕ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ. ಆದಷ್ಟು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇಕ್ಕರೆ ತುಂಬಾ ಒಳ್ಳೆಯದು. ಮಕ್ಕಳಿರೋರೆಲ್ಲ ಆಗೋದಿಲ್ಲ ಬೆಳಗ್ಗೆ ಅಷ್ಟೊತ್ತಿಗೆ ಇಕ್ಕೋದಕ್ಕೆ. ಅದಕ್ಕೋಸ್ಕರ ಈವ್ನಿಂಗ್ ಟೈಮಲ್ಲಿ ಗೋಧೂಳಿ ಸಮಯದಲ್ಲೂ ಸಹ ನಾವು ಈ ದೀಪನ ಇಟ್ಕೊಬೋದು. ನಾವೆಲ್ಲಿ ದೀಪ ಇಕ್ತೀವೋ ಆ ಪ್ಲೇಸಲ್ಲಿ ಒಂದು ಚಿಕ್ಕದಾಗಿ ರಂಗೋಲಿ ಹಾಕ್ಕೊಬೇಕು. ಯಾವುದಾದ್ರೂ ರಂಗೋಲಿ ಹಾಕ್ಬೋದು. ಅದಷ್ಟು ಅಷ್ಟದಳ ಪದ್ಮ ರಂಗೋಲಿ, ಇಲ್ಲ ಅಂದರೆ ಕುಬೇರ ರಂಗೋಲಿ, ಈ ಥರದ್ದು ದೇವಿಗೆ ಇಷ್ಟ ಆಗುವಂಥದ್ದು ರಂಗೋಲಿ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ನಾನು ಎಲ್ಲಿ ದೀಪ ಇಕ್ತೀನೋ ಅಲ್ಲಿ ಒಂದು ಚಿಕ್ಕ ರಂಗೋಲಿನ ಹಾಕ್ಕೊತಾ ಇದ್ದೀನಿ. ಫಸ್ಟು ಕೈಯಲ್ಲಿ ಹಾಕ್ತಾಯಿದ್ದೆ, ಇವಾಗ ಇದು ಸ್ಟೆನ್ಸಿಲ್ಸ್ ತಂದಿದ್ದೀನಿ, ಇದರಲ್ಲೇ ಹಾಕ್ಕೊಳ್ಳೋಣ, ಚಿಕ್ಕದಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಅದರಲ್ಲೇ ಹಾಕ್ಕೋತಾ ಇದ್ದೀನಿ. ಪ್ಲೇಸು ಸಹ ಸ್ವಲ್ಪನೇ ಇರೋದ್ರಿಂದ ಆ ಸ್ವಲ್ಪ ಪ್ಲೇಸಲ್ಲಿ ನಾನು ದೀಪನ ಅರೇಂಜ್ ಮಾಡ್ಕೊಳ್ತಾ ಇರುವಂಥದ್ದು. ರಂಗೋಲಿ ಹಾಕ್ಕೊಂಡು ಅದಕ್ಕೂ ಸಹ ಸ್ವಲ್ಪ ಅರಿಶಿನ ಕುಂಕುಮ, ಸ್ವಲ್ಪ ಅಕ್ಷತೆ ಹಾಕ್ಕೊಂಡು ಅದ್ರ ಮೇಲೆ ದೀಪ ಇಕ್ಕೊಳ್ಳುವಂಥದ್ದು. ಹಾಗೆ ಇಕ್ಕೋಕ್ಕಾಗೋದಿಲ್ಲ, ಅದಕ್ಕೋಸ್ಕರ ಒಂದು ರಂಗೋಲಿ ಹಾಕ್ಬಿಟ್ಟಿಕ್ಕರೆ ತುಂಬಾ ಶ್ರೇಷ್ಠ. ಅದರಿಂದ ಇಲ್ಲಿ ನಾನು ರಂಗೋಲಿ ಹಾಕ್ಕೊಂಡು ಅದ್ರ ಮೇಲೆ ಇಕ್ಕೋತಾ ಇದ್ದೀನಿ. ಫಸ್ಟಿಗೆ ಅದ್ರ ಮೇಲೆ ಒಂದು ಪೀಠ ಇಕ್ಕೊಂಡಿದ್ದೀನಿ. ಪೀಠ ರೆಡಿ ಮಾಡ್ಕೊಳ್ಳೋಣ ಆವಾಗಲೇ, ಅದೇ ಪೀಠನಲ್ಲಿ ಇಕ್ಕೋತಾ ಇದ್ದೀನಿ. ಈ ಪೀಠದ ಮೇಲೆ ನಾನು ಇವಾಗ ದೀಪನ ಅರೇಂಜ್ ಮಾಡ್ಕೊಳ್ಳುವಂಥದ್ದು. ಇದ್ರ ಮೇಲೆ ಬೌಲ್ ಇಕ್ಕೊತೀನಿ. ಅಂದರೆ ಉಪ್ಪು ಹಾಕೋಕ್ಕೆ ತೊಗೊಂಡಿದ್ನಲ್ಲ ಬೌಲು, ಆ ಬೌಲ್ನ ಇದ್ರ ಮೇಲೆ ಇಕ್ಕೋತೀನಿ. ಅರಿಶಿನ ಕುಂಕುಮ ಅಲಂಕಾರ ಎಲ್ಲ ನಮ್ಮ ಇಷ್ಟಕ್ಕೆ ಇಕ್ಕೊಳ್ಳುವಂಥದ್ದು. ಹೀಗೆ ಇಕ್ಬೇಕು ಹಾಗೆ ಮಾಡಬೇಕು ಅಂತೇನಿಲ್ಲ, ನಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿಯಾಗಿ ನಾವು ಇಟ್ಕೊಬೋದು. ಅದಾದಮೇಲೆ ಉಪ್ಪು ಪ್ಯಾಕೆಟ್ ತೊಗೊಂಡಿದ್ದೀನಿ. ಉಪ್ಪು ಬಂದುಬಿಟ್ಟು ಯಾವುದೇ ಬಳಸಿರೋವಂಥ ಉಪ್ಪಾಗಲಿ ಹಳೆ ಉಪ್ಪಾಗಲಿ ತೊಗೊಳ್ಳೋಂಗಿಲ್ಲ. ಅಂದರೆ ನಾವು ಮನೇಲಿ ಬಳಸಿರೋವಂಥ ಉಪ್ಪು. ಹೊಸ ಪ್ಯಾಕೆಟ್ನೇ ಓಪನ್ ಮಾಡಿ ಇಟ್ಕೊಳ್ಬೇಕು, ಹೊಸ ಪ್ಯಾಕೆಟ್ ಹಾಕಬೇಕು. ಹೊಸ ಪ್ಯಾಕೆಟ್ ಹಾಕಿದ್ಮೇಲೆ ಇದನ್ನ ಬಳಸಬಾರ್ದು ಅಂತಲ್ಲ. ಹೊಸ ಪ್ಯಾಕೆಟ್ ಹಾಕ್ಬಿಟ್ಟು ನಾನೇನು ಮಾಡ್ತೀನಿ, ಅದನ್ನ ದೇವ್ರ ಮನೇಲಿ ಇಟ್ಕೊಂಡಿರ್ತೀನಿ. ಯಾಕಂದ್ರೆ ನಾನು ವೀಕ್ಲಿ ಇಕ್ಕೋದ್ರಿಂದ ನನಗೆ ಒಂದು 4 ಸರಿಗೆ ಬರುತ್ತೆ ಈ ಉಪ್ಪು ಪ್ಯಾಕೆಟ್ ಅನ್ನೋದು. ಅದು ದೇವ್ರ ಪೂಜೆಗೆ ಅಂತಲೇ ದೇವ್ರ ಮನೇಲಿ ಇಟ್ಬಿಟ್ಟಿರ್ತೀನಿ. ನಾನು ಆಚೆ ತೆಗಿಯೋದಿಲ್ಲ. ಅಲ್ಲೇ ಇಕ್ಕಿರೋದ್ರಿಂದ ಅದನ್ನ ಅದೇ ರೀತಿಯಾಗಿ ಅಲ್ಲೇ ಉಪ್ಪು ದೀಪಕ್ಕೆ ಅಂತಲೇ ಬಳಸ್ಕೊತಾ ಇರ್ತೀನಿ. ಆಚೆ ಅಡುಗೆಗೆಲ್ಲ ಬಳಸ್ತೀವಲ್ಲ, ಆ ಉಪ್ಪೆಲ್ಲ ಇಲ್ಲಿ ಬಳಸೋ ಆಗಿಲ್ಲ. ಹೊಸ ಪ್ಯಾಕೆಟ್ನ ಓಪನ್ ಮಾಡಿ ಬಳಸುವಂಥದ್ದು. ನಾನಿಲ್ಲೊಂದು ಹೊಸ ಪ್ಯಾಕೆಟ್ ಓಪನ್ ಮಾಡಿ ಹಾಕ್ಕೋತಾ ಇದ್ದೀನಿ. ನನಗಿದನ್ನು 3 ವಾರ ಬರುತ್ತೆ, ಅಂದರೆ ಟೋಟಲ್ 3 ಇಂದ 4 ವಾರ ಅಷ್ಟು ಬರುತ್ತೆ ನನಗೆ ಪ್ಯಾಕೆಟು.
ಇವಾಗ ಆ ಉಪ್ಪು ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆನ ಹಾಕ್ಕೋತಾ ಇದ್ದೀನಿ. ಇದ್ರ ಮೇಲೆ ದೀಪ ಇಕ್ಕೋಬೇಕಲ್ವ, ಅದಕ್ಕೋಸ್ಕರ ಅಲ್ಲೂ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆನ ಹಾಕ್ಕೋತಾ ಇದ್ದೀನಿ. ಅದಾದಮೇಲೆ ಇಲ್ಲೊಂದು ಚಿಕ್ಕ ಪ್ಲೇಟ್ಗೆ ಅರಿಶಿನ ಕುಂಕುಮ ಅಕ್ಷತೆ ಹಾಕಿದ್ದೀನಿ. ಯಾಕಂದರೆ ಉಪ್ಪು ಮೇಲೆ ಡೈರೆಕ್ಟಾಗಿ ದೀಪ ಇಕ್ಕಿದ್ರೆ ಆ ಬಿಸಿಗೆ ಉಪ್ಪೆಲ್ಲ ಒಂಥರ ಆಗಿಬಿಡುತ್ತೆ, ದೀಪನೂ ಒಂಥರ ಇದಾಗ್ಬಿಡುತ್ತೆ. ಅದಕ್ಕೋಸ್ಕರ ಪ್ಲೇಟ್ ಇಕ್ಕಿ ಪ್ಲೇಟ್ ಮೇಲೆ ದೀಪನ ಪ್ರತಿಷ್ಠಾಪನೆ ಮಾಡ್ಕೊಳ್ಳುವಂಥದ್ದು ತುಂಬಾ ಒಳ್ಳೆಯದು. ನನಗಂತೂ ಒಂದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಅಂತಲೇ ಹೇಳ್ತೀನಿ. ನನಗಂತೂ ಒಂದು ಒಳ್ಳೆ ಪಾಸಿಟಿವ್ ಆಗಿದ್ದಕ್ಕೆ ನಾನು ಇದನ್ನಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಇಲ್ಲಿ 2 ಬತ್ತಿನ 1 ಬತ್ತಿ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 2 ಬತ್ತಿನ 1 ಬತ್ತಿ ಥರ ಮಾಡಿ ರೆಡಿ ಮಾಡಿಟ್ಕೊಂಡು ಅದೇ ಬತ್ತಿನ ಇಲ್ಲಿ ಉಪಯೋಗಿಸುವಂಥದ್ದು. ಎಣ್ಣೆ ಅದರ ತುಪ್ಪ ಆ ಥರ ಏನಿಲ್ಲ, ಯಾವ ಥರ ಎಣ್ಣೆ ಬೇಕಾದರೂ ಹಾಕ್ಕೋಬೋದು, ನಮ್ಮ ಇಷ್ಟ. ನಮ್ಮ ಮನೇಲಿ ಮಾಮೂಲಿಯಾಗಿ ಯಾವ ದೀಪಕ್ಕೆ ಎಣ್ಣೆ ಬಳಸುವಲ್ಲ ಅದೇ ಎಣ್ಣೆಲೇ ನಾನು ಉಪಯೋಗಿಸುವಂಥದ್ದು. ನಾನು ಯಾವಾಗಲೂ ದೀಪ ಆಯಿಲ್ನೇ ಬಳಸೋದಿದ್ದು ಫಸ್ಟಿಂದನೂ, ಅದನ್ನೇ ಆಯಿಲ್ನ ಇಲ್ಲಿ ಉಪಯೋಗಿಸ್ತೀನಿ. ಆದರೆ ಒಂದು 3 ರೀತಿಯಾಗಿ 5 ರೀತಿ ಮಿಕ್ಸ್ ಇರುತ್ತಲ್ವ, ಅಂಥ ಎಣ್ಣೆ ಬಳಸಿದ್ರೆ ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ನಾನು ಮಿಕ್ಸ್ ಇರುವಂಥದ್ದೇ ಎಣ್ಣೆನ ಬಳಸ್ತಾ ಇದ್ದೀನಿ. ಇಲ್ಲಿ ಅದೇ ಎಣ್ಣೆನ ಬಳಸ್ಕೊತಾ ಇದ್ದೀನಿ ನಾನು ಸಹ. ಇವಾಗ ನನಗೊಂದು ಒಳ್ಳೆ ಪಾಸಿಟಿವ್ ಆಗಿ ರಿಸಲ್ಟ್ ಬಂದಿದೆ. ನಾನು ಅಂದ್ಕೊಂಡಿದ್ದೆಲ್ಲ ಮ್ಯಾಕ್ಸಿಮಮ್ ಆಗಿದೆ. ಏನು ಅಂದ್ಕೊಂಡ್ರು ಇಷ್ಟೇ ಒಂದು ಕೋರಿಕೆ ಅಂತ ಇಟ್ಕೊಂಡು ಮಾಡ್ತೀವಲ್ವ, ಏನೇ ಒಂದು ಪೂಜೆ ಮಾಡಬೇಕಂದ್ರೂ ಏನಾದರೂ ಈ ಥರ ಕಷ್ಟ ಇದೆಯಪ್ಪ, ಈ ಥರ ಆಗ್ತಾಯಿದೆ ಅಂತ ಖಂಡಿತವಾಗ್ಲೂ ನೆರವೇರುತ್ತೆ. ನನಗಂತೂ ಫೈನಾನ್ಷಿಯಲ್ ಆಗಿ ಆಗಿರ್ಬೋದು, ಪ್ರತಿಯೊಂದರಲ್ಲೂ ನನಗೊಂಥರ ಸ್ಟೇಬಲ್ ಅಂತ ಅನ್ನಿಸ್ತು. ತುಂಬಾ ನನಗೆ ಒಳ್ಳೆ ರಿಸಲ್ಟ್ ಬಂತು. ಅದಕ್ಕೋಸ್ಕರ ನಾನು ಈ ದೀಪನ ಮಿಸ್ ಮಾಡ್ದಿರ ಇಕ್ತಾ ಇರ್ತೀನಿ ಯಾವಾಗಲೂ ವಾರನೂ. ಮತ್ತು ಮುಖ್ಯವಾಗಿ ಬೇಕಾಗಿರುವಂಥದ್ದು ಕೆಂಪು ಹೂವು. ಕೆಂಪು ಹೂವು 1 ಆದರೂ ಇಕ್ಬೋದು, 2 ಆದರೂ ಇಕ್ಬೋದು, ಅದು ನಮ್ಮ ಇಷ್ಟ. ಬಟ್ ಕೆಂಪು ಹೂವು ಅನ್ನೋದು 1 ಆದರೂ ಇಕ್ಕಲೇಬೇಕು. ದೇವಿಗೆ ಇಷ್ಟ ಆಗಿರೋದು ಕೆಂಪು ಹೂವನೇ ಅಲ್ವ, ಅದಕ್ಕೋಸ್ಕರ ಕೆಂಪು ಹೂವು ತೊಗೊಂಡಿದ್ದೀನಿ. ಕೆಂಪು ಹೂವು ಅಂದರೆ ಮ್ಯಾಕ್ಸಿಮಮ್ ರೋಸೇ ಸಿಗುವಂಥದ್ದು. ನಾನು ರೋಸ್ನೇ ಇಲ್ಲಿ ಇಟ್ಕೋತಾ ಇದ್ದೀನಿ. ರೋಸ್ ಇಕ್ಕೊತೀನಿ, ಸ್ವಲ್ಪ ಮಲ್ಲಿಗೆ ಇಟ್ಕೊಂಡು ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಅಲಂಕಾರ ಮಾಡ್ಕೊಬೋದು. ಇನ್ನು ಬೇಕಾದ್ರೂ ಡೆಕೋರೇಷನ್ ಥರ ಬೇಕಾದ್ರೂ ನಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಮಾಡ್ಕೊಬೋದು. ಮುಖ್ಯವಾಗಿ ಕೆಂಪು ಹೂವು ಇಕ್ಕಬೇಕು, ಅರಿಶಿನ ಕುಂಕುಮ ಅಕ್ಷತೆ ಅದು ತುಂಬಾ ಮುಖ್ಯ. ಅದು ಬಿಟ್ಟರೆ ಇನ್ನೇನು ಅಷ್ಟೊಂದು ಇದಿಲ್ಲ. ಇದನ್ನು ಹಚ್ಕೊತೀನಿ. ಇವಾಗ ಬೆಳಗ್ಗೆ ಟೈಮ್ ಆದಷ್ಟು ನಾನು ಶುಕ್ರವಾರ ಬೆಳಗ್ಗೆನೇ ಮಾಡೋಕ್ಕೆ ಪ್ರಯತ್ನ ಬೀಳ್ತೀನಿ. ಮೇಯ್ನ್ ಏನಂದರೆ ಈ ದೀಪ ಹಚ್ಚುವಾಗ ಮನೇಲಿ ನಾನ್ ವೆಜ್ ಅನ್ನೋದನ್ನ ಸೋಗಿಸ್ಬಾರ್ದು, ನಾನ್ ವೆಜ್ ಅನ್ನೋದು ತರಬಾರ್ದು, ತಿನ್ನಬಾರ್ದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನ್ ವೆಜ್ ಮಾತ್ರ ಮಾಡಬಾರ್ದು. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾಗಿಯೂ ಏನಿಲ್ಲ. ನಾವು ನಾನ್ ವೆಜ್ ಮಾಡದೇ ಇರುವಾಗ ಯಾವಾಗ ಬೇಕಾದ್ರೂ ಎಷ್ಟು ದಿನ ಬೇಕಾದ್ರೂ ಇಟ್ಕೋಬೋದು. ಇದನ್ನು ಆವಾಗಲೇ ಇಕ್ಬೇಕು ಇವಾಗಲೇ ಇಕ್ಬೇಕು ಅಂತೇನಿಲ್ಲ. ವೀಕ್ಲಿ ಒನ್ಸ್ ಉಪ್ಪು ಚೇಂಜ್ ಮಾಡಿಕೊಂಡು ನಾವು ರೆಗ್ಯುಲರಾಗೂ ಸಹ ಬೇಕಾದ್ರೆ ದೀಪ ಅಂಟಿಸ್ಕೋಬೋದು. ಇವಾಗ ನಾನಿಲ್ಲಿ ಬೆಳಗ್ಗೆ ಮಾಮೂಲಿ ಬ್ರಾಹ್ಮಿ ಮುಹೂರ್ತ ನಾನು ಇಲ್ಲಿ ದೀಪ ಬೆಳಗ್ಕೋತಾ ಇದ್ದೀನಿ. ಮಾಮೂಲಿಯಾಗಿ ಫ್ರೈಡೇ ಟೈಮ್ ಯಾವಾಗಲೂ ನಾನು ಬೆಳಗ್ಗೆನೇ ಪೂಜೆ ಮಾಡೋದ್ರಿಂದ ನಾನು ಈ ಪೂಜೆನ ಬೆಳಗ್ಗೆನೇ ಮುಗಿಸ್ಕೊಂಡ್ಬಿಡ್ತೀನಿ. ಮತ್ತು ಇಲ್ಲಿ ಅದೇ ಕೆಲಸವಾಗಿ ಅದೇ ಪೂಜೆಗೆ ಅದೇ ನೈವೇದ್ಯ ಮಾಡಬೇಕು, ಇದೇ ಪ್ರಸಾದ ಮಾಡಬೇಕು ಅಂತ ಏನಿರೋದಿಲ್ಲ. ಮಾಮೂಲಿ ಯಾವಾಗಲೂ ನಾನು ಫ್ರೈಡೇ ಟೈಮ್ ಮಾಡ್ದಂಗೆ ಎಲೆ ಅಡಿಕೆ ಬಾಳೆಹಣ್ಣು ಇಕ್ಕಿ ಅದನ್ನೇ ನೈವೇದ್ಯ ಮಾಡ್ಕೊಳ್ಳುವಂಥದ್ದು. ಮನೇಲಿ ಯಾವ ರೀತಿ ಕಳಶಕ್ಕೆ ಪೂಜೆ ಮಾಡ್ತೀನೋ ಅದೇ ರೀತಿ ಇಲ್ಲಿ ಸಹ ನಾನು ದೀಪಕ್ಕೆ ಪೂಜೆ ಮಾಡ್ಕೋತಾ ಇರ್ತೀನಿ. ನನಗಂತೂ ತುಂಬಾ ಒಳ್ಳೆಯದಾಗಿದೆ. ನಾನು ಯಾವ ರೀತಿ ಮಾಡ್ತೀನೋ ನಾನು ಇಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ನಾನು ಫಸ್ಟಿಂದ ಇದೇ ರೀತಿ ಫಾಲೋ ಮಾಡ್ತಾ ಇರೋದು. ನನಗೊಂದು ಒಳ್ಳೆ ರಿಸಲ್ಟ್ ಬಂದಿದೆ. ಅದಕ್ಕೋಸ್ಕರ ನನಗೆ ಗೊತ್ತಿರೋದನ್ನ ಕೆಲವೊಂದು ಶೇರ್ ಮಾಡೋಣ ಅಂತ ಇಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಅಷ್ಟು ಬಿಟ್ಟರೆ ಶುಕ್ರವಾರ ಟೈಮು ಹಬ್ಬ ಹರಿದಿನ ಓಕೆ, ಅದೊಂಥರ ಚೆನ್ನಾಗಿ ಅಂತ ಅನಿಸುತ್ತೆ. ಈ ಆಷಾಢದಲ್ಲಿ ಶುರು ಮಾಡೋದು ತುಂಬಾ ಒಳ್ಳೆಯದು. ಯಾಕಂದರೆ ಲಕ್ಷ್ಮಿಗೆ ಇಷ್ಟವಾಗಿರೋದು ಆಷಾಢ ಅಲ್ವಾ, ಅದಕ್ಕೋಸ್ಕರ ಆಷಾಢ ಶ್ರಾವಣ ಇಂಥ ಟೈಮಲ್ಲೆಲ್ಲ ತುಂಬಾ ಒಳ್ಳೆಯದು. ಈ ಉಪ್ಪನ್ನ ಏನು ಮಾಡಬೇಕಪ್ಪ ಅಂದರೆ ನೆಕ್ಸ್ಟ್ ಡೇ, ಅಂದರೆ ಈ ದೀಪ ಎಲ್ಲ ತಣ್ಣಗಾದ್ಮೇಲೆ ನೆಕ್ಸ್ಟ್ ಡೇ ಉಪ್ಪನ್ನ ಎತ್ಕೊಂಡು ಒಂದು ಬೌಲಲ್ಲಿ ನೀರು ಹಾಕ್ಬಿಟ್ಟು ಆ ಬೌಲಲ್ಲಿ ಕರಗಿಸ್ಬಿಟ್ಟು ನಾವೆಲ್ಲ ತುಳಿದಿರೋಂಥ ಜಾಗದಲ್ಲಿ ಇಲ್ಲ ಹರಿಯೋ ನೀರಿಗಾದರೂ ಬಿಡ್ಬೋದು. ನಮ್ಗೆ ಅನುಕೂಲ ಹೆಂಗಿದ್ರೆ ಹಂಗೆ. ನಮಗೆಲ್ಲ ಇಲ್ಲಿ ಹರಿಯೋ ನೀರು ಸಿಗೋದಿಲ್ಲ, ಅದಕ್ಕೆ ನಾನೇನು ಮಾಡ್ತೀನಿ ಶಿಂಕಲ್ಲೆಲ್ಲ ಹಾಕ್ಬಿಡ್ತೀನಿ. ಆದರೆ ಟಾಯ್ಲೆಟ್ಲೆಲ್ಲ ಹಾಕ್ಬೇಡ್ರಿ. ಆಚೆ ಎಲ್ಲಾದರೂ ಬೇರೆ ಹತ್ರ ಇರುತ್ತಲ್ವ, ಪಾತ್ರೆ ತೊಳೆಯೋ ಹತ್ರನೋ ಬೇರೆಲ್ಲ ವಾಶ್ ಬೇಷನ್ ಅಂತ ಹತ್ರ ಆ ನೀರನ್ನ ಹಾಕ್ಬಿಡ್ತೀನಿ. ಯಾಕಂದರೆ ಅದೆಲ್ಲ ನಮ್ಮ ಕಷ್ಟ ಎಲ್ಲ ಕರಗಿ ಆ ನೀರಲ್ಲಿ ಹೋಗುತ್ತೆ ಅನ್ನೋದು ಒಂದು ನಂಬಿಕೆ. ಆದ್ದರಿಂದ ಉಪ್ಪು ಯಾವ ರೀತಿಯಾಗಿ ಕರಗೋಗುತ್ತೆ ಆ ರೀತಿ ಕಷ್ಟ ಕರಗೋಗುತ್ತೆ ಅನ್ನೋದು ಒಂದು ನಂಬಿಕೆ ಇರುತ್ತೆ. ಅದಕ್ಕೋಸ್ಕರ ನಾನು ಉಪ್ಪನ್ನೆಲ್ಲ ಕರಗಿಸ್ಬಿಟ್ಟು ಅದನ್ನು ಒಂದು ಶಿಂಕಲ್ಲಿ ಹಾಕ್ಬಿಟ್ಟು ಆಚೆ ಬಿಟ್ಬಿಡ್ತೀನಿ. ಇಲ್ಲ ಹರಿಯೋ ನೀರು ಇರುತ್ತೆ, ನದಿ ಇರುತ್ತೆ ಅನ್ನೋರು ಬೇಕಾದ್ರೆ ಅದರಲ್ಲಿ ಬಿಟ್ಕೋಬೋದು. ಯಾಕಂದರೆ ಅದನ್ನು ಶ್ರೇಷ್ಠವಾಗಿರುವಂಥದ್ದಲ್ವ, ಅದಕ್ಕೋಸ್ಕರ ನಮಗೆಲ್ಲ ಆ ಥರ ಸಿಗೋದಿಲ್ಲ. ಅದಕ್ಕೆ ಸಿಕ್ಕಿರೋ ಜಾಗದಲ್ಲಿ ನಾವು ಅದನ್ನ ಉಪಯೋಗಿಸ್ಕೊತೀವಿ. ಇಲ್ಲ ಗಿಡಗಳಿಗೆ ಹಾಕಿದ್ರೂ ಅಷ್ಟೇ, ಗಿಡನೂ ಸಹ ಬತ್ತೋಗ್ಬಿಡುತ್ತೆ. ಗಿಡಗಳು ಮರಗಳು ಯಾವುದೇ ಆಗಲಿ ಉಪ್ಪು ನೀರು ಬೀಳ್ತಾಯಿದ್ರೆ ಅದಕ್ಕೋಸ್ಕರ ಯಾವುದೇ ರೀತಿ ಮರ ಗಿಡಗಳಿಗೆ ನಾನು ಹಾಕೋದಿಲ್ಲ, ಆಚೆ ಕಡೆ ಹಾಕ್ಬಿಡ್ತೀನಿ ಅಷ್ಟೇ. ಫ್ರೈಡೇನ ಆಗಿರೋದ್ರಿಂದ ಮನೆಯಲ್ಲೂ ಸಹ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಬೆಳಗ್ಗೆನೇ ಪೂಜೆ ಮುಗಿಸೋ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ. ಖಂಡಿತವಾಗ್ಲೂ ತುಂಬಾ ಖುಷಿಯಾಗುತ್ತೆ. ನನಗಂತೂ ತುಂಬ ಪ್ಲೆಸೆಂಟಾಗಿರುತ್ತೆ. ಶುಕ್ರವಾರ ಬೆಳಗ್ಗೆನೇ ಪೂಜೆ ಮುಗಿದ್ರೆ ತುಂಬಾ ಖುಷಿಯಾಗುತ್ತೆ. ಅದೊಂದಿನ ಮಾತ್ರ ಬೇಗ ಬೇಗ ಪೂಜೆ ಮುಗಿಸ್ಕೊಂಡ್ಬಿಡ್ತೀನಿ. ಅವತ್ತು ಪೂರ್ತಿ ನೆಮ್ಮದಿಯಾಗಿ ಖುಷಿಯಾಗಿರ್ತೀನಿ. ನನಗಂತೂ ತುಂಬಾ ಇಷ್ಟ ಆಗುತ್ತೆ. ನಂಗೆ ಫ್ರೈಡೇ ಅಂದ್ರೆ ಒಂಥರ ಸೆಂಟಿಮೆಂಟ್. ಅದು ಬೆಳಗ್ಗೆ ಬೇಗ ಎದ್ದೇಳೋದು, ಪೂಜೆ ಮಾಡೋದು ಎಲ್ಲನೂ
ನಾನು ವೀಕ್ಲಿ ಆದಷ್ಟು ಈ ಥರ ಟ್ರೈ ಮಾಡ್ತೀನಿ. ಒಂದೊಂದು ಸರಿ ಆಗೋದಿಲ್ಲ, ಏನು ಮಾಡೋಕ್ಕಾಗೋದಿಲ್ಲ, ಆವಾಗ ಸ್ಕಿಪ್ ಮಾಡ್ಕೊಂಡು ಹೋಗ್ತೀನಿ. ಹಠ ಬಿದ್ದು ಮಾಡೋಕ್ಕಾಗೋದಿಲ್ಲ, ಆದಾಗೆಲ್ಲ ಮಾಡ್ಕೊಂಡು ಹೋಗ್ತೀನಿ. ಇಲ್ಲದಿದ್ದಾಗ ಒಂದೊಂದು ಸರಿ ಸ್ಕಿಪ್ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ನಮಗೂ ಹೆಲ್ತ್ ಒಂದೇ ಥರ ಇರೋದಿಲ್ಲ, ಒಂದೊಂದು ಸರಿ ಒಂದೊಂದು ಥರ ಇರುತ್ತೆ ಹೆಲ್ತ್ ಮೇಲೆ ನಾವು ಡಿಪೆಂಡ್ ಆಗಿರ್ತೀವಿ. ಚೆನ್ನಾಗಿದ್ದಾಗ ಬೇಗ ಮಾಡ್ಬೋದು, ಇಲ್ಲಾಂದರೆ ಅಷ್ಟೆಲ್ಲ ಮಾಡ್ಕೊಳಕ್ಕಾಗೋದಿಲ್ಲ. ಎಷ್ಟಾದರೆ ಅಷ್ಟನ್ನ ಮಾಡ್ಕೊಳ್ಬೋದಲ್ವ. ಇವತ್ತಿನ ಈ ವಿಡಿಯೋ ಸಹ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಹೊಸದಾಗಿ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಪಕ್ಕದಲ್ಲಿ ಬೆಲ್ಲೈಕನ್ನ ಸಹ ಪ್ರೆಸ್ ಮಾಡಿ. ನನ್ನ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.